ಮೊದಲ ಸ್ಟೋರಿ ಬಿಜೆಪಿ ಕಡೆ ಹೋಗೋಣ. ಬಿಜೆಪಿ ರೆಬಲ್ ನಾಯಕ ಯತ್ನಾಳ್ಗೆ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. 10 ದಿನಗಳಲ್ಲಿ ಉತ್ತರ ಕೊಡಿ ಅಂತ ಯತ್ನಾಳ್ಗೆ ಸೂಚನೆ ಕೊಟ್ಟಿದ್ದಾರೆ. ಯತ್ನಾಳ್ ಮುಂದಿನ ನಡೆ ಏನು ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಬರೀ ಯತ್ನಾಳ್ ಮಾತ್ರ ಅಲ್ಲ, ಯತ್ನಾಳ್ ಹಿಂದೆಗಡೆ ರೆಬಲ್ಸ್ ಟೀಮ್ ಇದೆ. ಜಾರಕಿಹೊಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಲಿಂಬಾವಳಿ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ದೆಹಲಿಗೆ ಹೋಗಿ ಕೂತಿದ್ದಾರೆ. ಮೊದಲಿಗೆ ಯತ್ನಾಳ್ ಹೋಗಿದ್ರು. ಯತ್ನಾಳ್ ದೆಹಲಿಯಲ್ಲಿ ಇದ್ದಾಗಲೇ ನೋಟಿಸ್ ಬಂದಿದೆ. ಈಗ ರೆಬಲ್ಸ್ ಹೈಕಮಾಂಡ್ ಕಡೆ ಹೋಗಿದ್ದಾರೆ. ಯತ್ನಾಳ್ ಜೊತೆಗೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಕ್ರಮದ ಬದಲು ಎಚ್ಚರಿಕೆ ನೀಡೋ ಸಾಧ್ಯತೆ ಇದೆ. ಎಚ್ಚರಿಕೆ ನೀಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅನ್ನೋ ಸಾಧ್ಯತೆ ಇದೆ. ಪ್ರಕರಣ ಸುಖಾಂತ್ಯಕ್ಕೆ ಹೈಕಮಾಂಡ್ ಕೂಡ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಯತ್ನಾಳ್ ರೆಡಿ ಇದ್ದಾರಾ ಅದಕ್ಕೆ? ಬಸನಗೌಡ ಯತ್ನಾಳ್ ಪರ ಯಾರು ನಿಲ್ತಾರೆ? ಕೆಲವು ಸಂಸದರು ನಿಂತಿದ್ದಾರೆ. ಆದ್ರೆ ಯತ್ನಾಳ್ರ ಮೇಲಿಂದ ಮೇಲೆ ಹೇಳಿಕೆಯಿಂದ ಒಂದು ಚೂರು ಮುಜುಗರ ಅಂತೂ ಜೊತೆಗಿದ್ದವರಿಗೂ ಆಗಿದೆ. ಯತ್ನಾಳ್ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ನಿಲುವೇನು? ಮಗನ ಪರ ಪ್ರಚಾರ ಮಾಡಿದ್ದಕ್ಕೆ ಬೊಮ್ಮಾಯಿ ಏನ್ ಮಾತಾಡ್ತಾರೆ? ಸೋಮಣ್ಣ ಸೇರಿ ಹಿರಿಯ ನಾಯಕರು ಸಂಧಾನಕ್ಕೆ ಮುಂದಾಗ್ತಾರ? ಮನವೊಲಿಕೆ ಮೂಲಕ ಆಂತರಿಕ ಬಿಕ್ಕಟ್ಟು ಶಮನ ಮಾಡ್ತಾರ? ಇದೆಲ್ಲದಕ್ಕೂ ಯತ್ನಾಳ್ ಒಪ್ಕೊಳ್ತಾರ? ವಿಜಯೇಂದ್ರ ಒಪ್ಕೊಳ್ತಾರ? ಒಪ್ಪಿಗೆಗೆ 1 ಪಾಯಿಂಟ್ ಬರ್ತಾರೆ ಅಂದ್ರೆ ಆ 1 ಪಾಯಿಂಟ್ ಯಾವುದು? ಒಪ್ಪಲಿಲ್ಲ ಅಂತಂದ್ರೆ ಯತ್ನಾಳ್ ನಿರ್ಧಾರ ಏನಾಗಿರುತ್ತೆ? ನೋಟಿಸ್ ಬಂದ ಮೇಲೆ ಯತ್ನಾಳ್ ತಣ್ಣಗಿರ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ನೋಟಿಸ್ ಬಂದ ತಕ್ಷಣ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ, ರೆಸ್ಪಾಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ. ಯಾರು ಏನೇನು ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ಆ ನೋಟಿಸೇ ಡೂಪ್ಲಿಕೇಟ್ ಐತತ್ ಅನ್ನಿಸ್ಕೊಂಡು ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ, ಚಾನಲ್ದಾಗ ಎಲ್ಲ ಕಡೆ ಬರ್ಲಕತ್ತದ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಮೇಲು ಅಥವಾ ಎಲ್ಲೂ ವಾಟ್ಸಪ್ ಎಲ್ಲೂ ಮೂಲಕ ಬಂದಿಲ್ಲ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? 10 ದಿನಗಳ ಗಡುವು ಕೇಳಿದ್ದಾರೆ. 10 ದಿವಸ ಹಾಕ್ರಿ, ಒಂದು ಮಿನಿಟ್ನಾಗ ರೆಡಿನೇ ಇಟ್ಟಿನಿ ಉತ್ತರ. 3ನೇ ಸಲ ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ. ನಮಗೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನೀವು ಹೇಳಿದಿರ, ಅವರು ಹೇಳಿದಾರೆ, ನಮಗೂ ಏನು ಗೊತ್ತಿಲ್ಲ. ನಮ್ದು ಕೇಂದ್ರದ ರಾಷ್ಟ್ರೀಯ ಪಕ್ಷ, ನಮ್ದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತಿ ಆಗುತ್ತೆ. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗುತ್ತೆ. ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಎಲ್ಲ ಹಂತದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ. ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದೆ. ಸಂಬಂಧಪಟ್ಟ ವ್ಯಕ್ತಿಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಮಾಡಿಕೊಡ್ತಾರೆ. ಪ್ರಶಾಂತ್, ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಅಂತ ಅನ್ಸುತ್ತೆ ಈ ಬಿಕ್ಕಟ್ಟು. ಏನಾಗಬಹುದು? ಏನು ಹೈಕಮಾಂಡ್ ನಿಲುವೇನಾಗಿರುತ್ತೆ? ಅದಕ್ಕೆ ಯತ್ನಾಳ್ ಹೆಂಗ್ ರಿಯಾಕ್ಟ್ ಮಾಡ್ಬೋದು? ನನಗನ್ಸುತ್ತೆ ನೋಡಿ, ಇಡೀ ಕರ್ನಾಟಕದ BJPಯ ಒಳ ಜಗಳ ಏನಿದೆ ಅದು ಒಂದೋ ಯತ್ನಾಳ್ ಪಾರ್ಟಿಯಲ್ಲಿರಬೇಕು ಅಥವಾ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕು. ಈ ಘಟ್ಟಕ್ಕೆ ಬಂದು ನಿಂತಿದೆ. ಬಟ್ ನಿನ್ನೆಯ ಶೋಕಾಸ್ ನೋಟಿಸ್ ನಂತರ ಕರ್ನಾಟಕದ BJPಯಲ್ಲಿ ವಿಜೇಂದ್ರ ಮಾತು ಹೈಕಮಾಂಡ್ ಕೇಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ. ಯಾಕಂದರೆ ಇಡೀ ಬಸನಗೌಡ ಪಾಟೀಲ್, ಯತ್ನಾಳ್, ಲಿಂಬಾವಳಿ, ಬಂಗಾರಪ್ಪ, ಸಿದ್ದೇಶ್, ಈ ಗುಂಪಿನ ವಾದ ಏನಿತ್ತು ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥದ್ದು, ಅದು ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟ ಶಬ್ದಗಳಲ್ಲಿ BJP ಹೈಕಮಾಂಡ್ ನಿನ್ನೆ ಶೋಕಾಸ್ ನೋಟಿಸ್ ನೀಡುವುದರ ಮೂಲಕ ಮಾಡಿದೆ. ರೂಲ್ಡ್ ಔಟ್. ನನಗನ್ಸುತ್ತೆ ರಾಜ್ಯಾಧ್ಯಕ್ಷರಾಗಿ ಅವರನ್ನು ತೆಗಿತಕ್ಕಂಥ ಪ್ರಸ್ತಾವನೆ ನಮ್ಮ ಬಳಿ ಇಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್, ಇಲ್ಲಾಂದರೆ ಯಾಕೆ ಶೋಕಾಸ್ ನೋಟಿಸ್ ನೀಡ್ತಾ ಇತ್ತು? ಒಂದು ವೇಳೆ ಹೈಕಮಾಂಡ್ಗಿಲ್ಲವ ವಿಜೇಂದ್ರನ್ ತೆಗಿಬೇಕು ಅಂತಕ್ಕಂಥದ್ದಿದ್ದರೆ
ಈಗೇನು ನೋಟಿಸ್ ನೀಡಿ ಯತ್ನಾಳ್ರನ್ನ ಮಾತನಾಡಿಸ್ಲಿಕ್ಕೆ ಹೊರಟಿದೆ, ಹಾಗೆ ಕರೆದು ಮಾತಾಡಿಸಿ ವಿಜಯೇಂದ್ರನ ತೆಗಿತೀವಿ ಅಂತಕ್ಕಂಥದ್ದು ಹೇಳ್ಬೋದಿತ್ತು. ತೆಗೆಯಲ್ಲ ಅನ್ನೋದು ಭಾಳ ಸ್ಪಷ್ಟ. ಈಗ ಮುಂದಿನ ಪ್ರಶ್ನೆ, 2 ಸಾಧ್ಯತೆಗಳು ಮಾತ್ರ ಉಳಿತವೆ. 3 ಸಾಧ್ಯತೆಗಳಿದ್ವು. ವಿಜಯೇಂದ್ರನ ಡಿಸೆಂಬರ್ನಲ್ಲಿ ತೆಗಿತಾರಾ ಅಂತಕ್ಕಂಥ ಸಾಧ್ಯತೆ ಇತ್ತು. ದಟ್ ಈಸ್ ರೂಲ್ಡ್ ಔಟ್ ಅನ್ಸುತ್ತೆ. ಈಗ 2 ಸಾಧ್ಯತೆಗಳು ಮಾತ್ರ ಉಳಿತವೆ. ಒಂದು, ಹೈಕಮಾಂಡ್ ಈ ನೋಟಿಸ್ ನೀಡಿ ಯತ್ನಾಳ್ರ ಉತ್ತರವನ್ನು ಪಡೆದು ವಿಜೇಂದ್ರ ಮತ್ತು ಯತ್ನಾಳ್ರನ್ನ ಆಮ್ನೆ ಸಾಮ್ನೆ ಕೂರಿಸಿ ನೀವಿಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸ್ವತಃ ಅಮಿತ್ ಶಾ ಅವರೇ ಹೇಳ್ತಾರಾ, ಒಂದು ಭಾಗ. ಆದರೆ ನನಗನ್ಸುತ್ತೆ ನಿನ್ನೆ ಯತ್ನಾಳ್ರ ನೋಟಿಸ್ ನೀಡಿದ ನಂತರದ ಹೇಳಿಕೆಯನ್ನು ಗಮನಿಸಿದ್ರೆ ಯತ್ನಾಳ್ ಕೂಡ ಅದಕ್ಕೆ ಯಾವುದೇ ಕಾಂಪ್ರಮೈಸಿಗೆ ರೆಡಿ ಇಲ್ಲ. ಆ್ಯಂಡ್ ಅವ್ರ ಜಾಯಮಾನದಲ್ಲಿ ಆ ಕಾಂಪ್ರಮೈಸ್ ಇರಲ್ಲ. ಯತ್ನಾಳ್ ಯಾವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಕ್ಕಂಥ ರಾಜಕಾರಣಿ ಅಲ್ಲ. ಅದೇ ಅವರ ಜನಪ್ರಿಯತೆಗೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಬಟ್ ಹಾಗೆ ಸಮಸ್ಯೆಗಳು ಬಂದಿದ್ದಕ್ಕೂ ಅದೇ ಕಾರಣ. ಅಂದ್ರೆ ರಾಜಕೀಯದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಅನೇಕ ಬಾರಿ ನಿಮ್ಮ ಸಾಮರ್ಥ್ಯವೇ ಅತಿಯಾದಾಗ ನಿಮ್ಮ ದೌರ್ಬಲ್ಯ. ಇನ್ನೊಂದು ಕಡೆ ವಿಜಯೇಂದ್ರ ಕೂಡ ಈ ಹಂತಕ್ಕೆ ಬಂದು ಪದೇ ಪದೇ ಯತ್ನಾಳ್ರು ಮಾತನಾಡ್ತಾ ಇರ್ತಕ್ಕಂಥ ರೀತಿಯನ್ನು ಗಮನಿಸಿದಾಗ ವಿಜಯೇಂದ್ರ ಕೂಡ ಹೈಕಮಾಂಡ್ JP ನಡ್ಡಾ ಅವರ ಎದುರುಗಡೆ ಹೇಳಿ ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಇನ್ನು ಕಾಂಪ್ರಮೈಸ್ ಸಾಧ್ಯ ಇಲ್ಲ. ನಾನು ಏನೇನು ಪ್ರಯತ್ನ ಮಾಡಬೇಕಿತ್ತೋ ಯತ್ನಾಳ್ರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದೆ. ಅವರು ಅಭಯ್ ಪಾಟೀಲ್, ರವಿಕುಮಾರ್ ಮತ್ತು ಇನ್ನೊಬ್ಬ ನಾಯಕರನ್ನು ಕಳಿಸಿದ್ರು. 3 ಜನರನ್ನು ಕಳಿಸಿ ಯತ್ನಾಳ್ರನ್ನ ಕೂಡ ಪ್ಲೆಕೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯತ್ನಾಳ್ ಅದಕ್ಕೆ ಒಪ್ಪಲಿಲ್ಲ. ಒಂದ್ಸಲ ಮಾತಾಡೋದಕ್ಕೆ ಹೋದಾಗಲೂ ನೀವು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ವಿಜೇಂದ್ರ ರಮೇಶ್ ಜಾರಕಿಹೊಳಿ ಅವರು ಹೇಳೋ ಪ್ರಕಾರ ನಾನು ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದೀನಿ. ಅವ್ರ ಮನೆಗೆ ಹೋಗಿ 1 ಗಂಟೆ ಚರ್ಚೆ ಮಾಡಿ ಬಂದಿದ್ದೀನಿ. ಬಟ್ ಅವ್ರದ್ದೇನು ಹಳೆ ಪ್ರಕರಣ ಇದೆ, ಅದರಲ್ಲಿ ಆಗ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಸಹಾಯ ಮಾಡಲಿಲ್ಲ ಅಂತಕ್ಕಂಥ ಬೇಸರ ರಮೇಶ್ ಜಾರಕಿಹೊಳಿಗಿದೆ ಅಂತಕ್ಕಂಥದ್ದು ಒಂದು ಕಡೆ. ಅರವಿಂದ್ ಲಿಂಬಾವಳಿ ಜೊತೆ ಸಮಸ್ಯೆಗಳಿವೆ, ಪ್ರತಾಪ್ ಸಿಂಹ ಜೊತೆ ಕೂಡ ಸಮಸ್ಯೆಗಳಿವೆ. ಹೀಗಾಗಿ ವಿಜಯೇಂದ್ರ ನಾನು ಏನೇನು ಪ್ರಯತ್ನ ಮಾಡಬೇಕೋ ಮಾಡಿದ್ದೀನಿ. ಬಹಿರಂಗವಾಗಿ ಇಷ್ಟೆಲ್ಲ ನಮ್ಮ ಕುಟುಂಬದ ವಿರುದ್ಧ ಮಾತನಾಡ್ತಾ ಇರುವಾಗ ನಾನು ಕೂಡ ಯಾವುದೇ ಕಾಂಪ್ರಮೈಸಿಗೆ ತಯಾರಿಲ್ಲ. ಬೇಕಿದ್ರೆ ಹೈಕಮಾಂಡ್ ಯತ್ನಾಳ್ರಿಗೆ ಮಣೆ ಹಾಕೋದಿದ್ರೆ ಹಾಕ್ಕೊಳ್ಳಿ, ಆದರೆ ನಾನು ಅವ್ರ ಜೊತೆ ಹೋಗಿ ಕಾಂಪ್ರಮೈಸ್ ಮಾಡಿಕೊಂಡು ಕೈ ಹಿಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನನಗೂ ಇಲ್ಲ ಅನ್ನೋದನ್ನು ವಿಜಯೇಂದ್ರ BJPಯ ರಾಷ್ಟ್ರೀಯ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಈಗ ಆಪ್ಷನ್ ಉಳಿತಕ್ಕಂಥದ್ದೇನು ಇವು ನೋಡಿದಾಗ, ಅನ್ಲೆಸ್ ಇಲ್ಲ ಅಮಿತ್ ಶಾ ಕರೆದು ಕೂತ್ ಮಾತಾಡಿಸ್ಬೇಕು, ಇಲ್ಲ ಅಂದರೆ ಯತ್ನಾಳ್ ಮಾತನಾಡ್ತಾ ಇರೋ ರೀತಿ ನೋಡಿದಾಗ ಆಯ್ತಪ್ಪ ಯತ್ನಾಳ್ರ ದಾರಿ ಯತ್ನಾಳ್ಗೆ, ಪಾರ್ಟಿಯ ದಾರಿ ಪಾರ್ಟಿಗೆ ಅಂತಕ್ಕಂಥದ್ದು ನಿರ್ಣಯ ಮಾಡಬೇಕು. ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು? ನಿಶ್ಚಿತವಾಗಿ BJPಗೆ ಅದರಿಂದ ನಷ್ಟ ಆಗುತ್ತೆ. ಅಂದರೆ ಯತ್ನಾಳ್ ಮತ್ತು ಆ ಗುಂಪು ಅದು ಎಲ್ಲಿ ಹೋಗುತ್ತೆ ಅನ್ನೋದೆಲ್ಲ ಮುಂದಿನ ಭಾಗ. ಆದರೆ ಯತ್ನಾಳ್ರಂಥ ಒಬ್ಬ ಜನಪ್ರಿಯ ನಾಯಕ ಪಾರ್ಟಿಯಿಂದ ಹೊರಗಡೆ ಹೋದರೆ ಆ ನಷ್ಟ ಕರ್ನಾಟಕದ BJPಗೆ ನಿಶ್ಚಿತವಾಗಿ ಆಗುತ್ತೆ. ಈಗ ಏನಾಗ್ತಿದೆ ನೋಡಿ, ಪಾಲಿಟಿಕ್ಸ್ನಲ್ಲಿ ನಿಮಗೊಂದು ಪ್ರಬುದ್ಧತೆಯ ಅವಶ್ಯಕತೆ ಇದೆ. 2 ಬಣಗಳು ಮಾಡ್ತಾ ಇರ್ತಕ್ಕಂಥ ರೀತಿಯನ್ನು ಗಮನಿಸಿದಾಗ ಮತ್ತು ಉಳಿದವರು ಕೂಡ ಯಾರು ತಟಸ್ಥರಾಗಿದ್ದಾರೆ, ಕೆಲವರು ಇವ್ರ ಕಡೆ ಇದ್ದಾರೆ, ಕೆಲವರು ಅವ್ರ ಕಡೆ ಇದ್ದಾರೆ. ಇಡೀ ನನಗನ್ಸುತ್ತೆ ನೋಡಿ, ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಸಮಸ್ಯೆಗಳಿಲ್ವಾ? 100 ಸಮಸ್ಯೆಗಳಿವೆ. ಆದರೆ ಎಲ್ಲೂ ಕೂಡ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಕ್ಕಂಥ ಗೊಡವೆಗೆ ಯಾರೂ ಕೂಡ ಹೋಗಲ್ಲ. ಒಂದು. ಎರಡನೇದು, ಆಗಾಗ ಹೋದರೂ ಕೂಡ ಅದನ್ನು ಸರಿದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಅಲ್ಲಿನ ಹೈಕಮಾಂಡ್ ಕೂಡ ಮಾಡುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಜಗಳ ವಿಪರೀತಕ್ಕೆ ಹೋಗಿದೆ, ಟ್ರಸ್ಟ್ ಡೆಫಿಸಿಟ್ ಇದೆ, ಒಬ್ರಿಗೊಬ್ರು ಕೆಲಸ ಮಾಡಿ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇಲ್ಲ. ನಾನಾ ಕಾರಣಗಳಿಂದ ಈ ಜಗಳ ಇವತ್ತು ಬೀದಿಗೆ ಬಂದು ನಿಂತಿದೆ. ಒಂದು ಯತ್ನಾಳ್ ಪಾರ್ಟಿಯಲ್ಲಿರಬೇಕು, ಇಲ್ಲ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕು. ಆ ಸ್ಥಿತಿಗೆ ಈ ಜಗಳ ಬಂದು ನಿಂತಿದೆ ಅಂತ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ಲಿ ಕರ್ನಾಟಕದ ಒಂದು 15-16 BJP ಸಂಸದರು ಅಮಿತ್ ಶಾ ಬಳಿ ಹೋಗಿದ್ರು. ಅಮಿತ್ ಶಾ ಬಳಿ ಹೋಗಿ ಒಂದು 10 ನಿಮಿಷ ಮಾತನಾಡಿದ್ದಾರೆ. ಇಲ್ಲ ಇದನ್ನು ಬಗೆಹರಿಸಿ, ಇದು ಭಾಳ ಮುಜುಗರ ತರ್ತಾ ಇದೆ ಪಾರ್ಟಿಗೆ ಅಂತ ಹೇಳಿದಾಗ ಅಮಿತ್ ಶಾ ಇಲ್ಲ ಯತ್ನಾಳ್ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ನಾವು ಬಗೆಹರಿಸೋದು ಹೆಂಗೆ? ಅದನ್ನು ಹಿಂದೆ ಕೂಡ ಅವ್ರಿಗೆ ನೋಟಿಸ್ ನೀಡಿದ್ವಿ, ಅವ್ರು ಉತ್ತರ ಕೊಟ್ಟರು, ಚುನಾವಣೆವರೆಗೆ ಶಾಂತಿದ್ರು, ಮತ್ತೆ ಮಾತಾಡ್ತಾರೆ. ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡದ ಹೊರತು ಹೇಗೆ ಅಂತಕ್ಕಂಥದ್ದಿದೆ. ಇನ್ನೊಂದು ಕಡೆ ನೋಡಿ, ಇನ್ನೊಂದು ಸಮಸ್ಯೆಯೂ ಕೂಡ ಇರತಕ್ಕಂಥದ್ದು, ವಿಜೇಂದ್ರ ರಾಜ್ಯ ಅಧ್ಯಕ್ಷರಾಗಿ ಇನ್ನೂವರೆಗೂ ಕೂಡ ಒಂದು ಟೀಮ್ ಆಗಿ ಅಂದರೆ ನಾಯಕರನ್ನು ಕರ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ.
ದಟ್ ಈಸ್ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ವಿಜಯೇಂದ್ರ. ಅದರ ಜೊತೆಗೆ ಯತ್ನಾಳ್ ಮತ್ತು ಉಳಿದ ಸೀನಿಯರ್ಸ್ಗಳು ನಾವು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಜೊತೆ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಅಂತಕ್ಕಂಥ, ಅಂದರೆ ಇದು ಒಂದು ಬ್ಯಾಗೇಜೂ ಇದೆ. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ಎಲ್ಲರೂ ಒಟ್ಟಿಗೆ ಬರಬೇಕು ಅನ್ನೋದು ಸಾಧ್ಯ ಇರಲ್ಲ. ಅವರು ಮುಖ್ಯಮಂತ್ರಿ ಪುತ್ರನಾಗಿದ್ದಾಗಲೇ ಈ ಸಂಬಂಧಗಳನ್ನು, ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಬೇಕಿತ್ತು. ಅವರು ಆಗ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಟೂ ಲೇಟ್ ಅನ್ನೋದಕ್ಕಿಂತ ನನಗನ್ಸುತ್ತೆ ನೀವು ಒಂದು ಟ್ರಸ್ಟ್ ಫ್ಯಾಕ್ಟರೇ ಇಲ್ಲದೆ ಇದ್ದಾಗ ನೀವು ಹೆಂಗೆ ಅವರನ್ನು ಜೊತೆಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಮತ್ತು ಇನ್ನೊಂದು ಅದರಲ್ಲಿದೆ, ಯತ್ನಾಳರು ಕೂಡ ನೀವು ಒಂದು ವ್ಯವಸ್ಥೆಯಲ್ಲಿ, ಒಂದು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ನೀವು ನಿಮ್ಮ ಸಮಸ್ಯೆಗಳನ್ನು ಮೇಲ್ಗಡೆ ಹೇಳಬೇಕೇ ಹೊರತು ನಿಮ್ಮ ಸಮಸ್ಯೆಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರೆ ಸಂಸ್ಥೆ ನಿಮ್ಮನ್ನು ಸಪೋರ್ಟ್ ಮಾಡಲ್ಲ. ಅದಕ್ಕೆ ಶೋಕಾಸ್ ನೋಟಿಸ್ ಬಂದಿರೋದು ಯಾಕೆ? ಯಾವುದೇ ಪಾರ್ಟಿಯ ಹೈಕಮಾಂಡ್ ನಿಮ್ಗೆ ಒಳಗಿಂದೊಳಗಡೆ ಬೆಂಬಲ ಕೊಡ್ಬೋದು. ನೋಡಿ, ರಾಷ್ಟ್ರೀಯ ಪಕ್ಷಗಳ ಭಿನ್ನಾಭಿಪ್ರಾಯಗಳಲ್ಲಿ ಹೈಕಮಾಂಡ್ನ ಪಾತ್ರ ಭಾಳ ದೊಡ್ಡ. ಹೈಕಮಾಂಡ್ ಕಣ್ಣು ಹಿಂಗೆ ಮಾಡಿದರೆ ಏನು ಮಾಡಬಹುದು ಅನ್ನೋದು ನಾಯಕರಿಗೆ ಗೊತ್ತಿರುತ್ತೆ. ಯತ್ನಾಳ್ ಅದೇ ಕಾರಣದಿಂದ ಯತ್ನಾಳ್ರಿಗೂ ಕೂಡ ಕೆಲವರು ಸಪೋರ್ಟ್ ಮಾಡಿದರು. ಆದರೆ ನೀವು ಕಳೆದ 5-6 ದಿನಗಳ ಬಸನಗೌಡ ಪಾಟೀಲ್ ಯತ್ನಾಳ್ರ ಹೇಳಿಕೆಗಳನ್ನು ಗಮನಿಸಿದಾಗ ಅದು ಏನಾಯಿತು ನನ್ನ ಅಂದಾಜಿಗೆ ನಿಮಗೆ ಗೊತ್ತಿರೋದು ಬ್ಯಾಟ್ಸ್ಮನ್ನು ಎತ್ತರ ಮೇಲೆ ಇದಂತ, ಅಂದರೆ ಒಂದು ಸಿಕ್ಸರ್ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅನಿಸುತ್ತೆ. ಆಗ ನೀವು ಫುಲ್ ಟಾಸ್, ಅನೇಕ ಬಾರಿ ಇದು ಸ್ಟ್ರಾಟಜಿಗಳನ್ನು ಬೌಲರ್ಸ್ಗಳು ಮಾಡ್ತಾರೆ, ಫುಲ್ ಟಾಸ್ ಎಸಿದಾಗ ಕ್ಯಾಚ್ ಔಟ್ ಆಗ್ತಾರೆ. ಪ್ರಾಯಶಃ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಗೊತ್ತಿದೆ, ನೀವು ಯತ್ನಾಳ್ರಿಗೆ ಒಂದು ಫುಲ್ ಟಾಸ್ ಹೋಗಿದ್ರೆ ಅವ್ರು ಸಿಕ್ಸ್ ಹೊಡೆಯೋ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ನನಗನ್ಸುತ್ತೆ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, BC ಪಾಟೀಲ್ ಅವರಿಂದ ಹೇಳಿಕೆ ಕೊಡಿಸಿದ್ರು. ಆ ಹೇಳಿಕೆಗಳಿಂದ ಯತ್ನಾಳ್ ಇನ್ನಷ್ಟು ವ್ಯಗ್ರರಾದರು. ಆಗ ಅವ್ರಿಗೆ ನಾನು ವಕ್ಫದ ಹೋರಾಟ ಮಾಡ್ತಿದ್ದೀನೋ ಯಡಿಯೂರಪ್ಪನವ್ರ ವಿರುದ್ಧ ಹೋರಾಟ ಮಾಡ್ತಿದ್ದೀನೋ ಅಂದಾಗ ವಕ್ಫದ ಹೋರಾಟ ಮಾಡ್ತಾಯಿದ್ರು, ಮಾತು ಯಡಿಯೂರಪ್ಪನವ್ರ ವಿರುದ್ಧ ಆಡ್ತಾಯಿದ್ರು. ನೋಡಿ, ಹೈಕಮಾಂಡ್ನಲ್ಲೊಂದು ಥಿಂಕಿಂಗ್ ಇದೆ. BJP ಹೈಕಮಾಂಡ್ನ ಥಿಂಕಿಂಗನ್ನು ಗಮನಿಸಿದಾಗ ಅವರು 2023 ಚುನಾವಣೆಯ ನಂತರ ಅವ್ರಿಗನ್ಸಿದೆ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕಿಟ್ಟು ನಾವು ರಾಜ್ಯದಲ್ಲಿ BJPಯನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣಗಳು 2. ಅವ್ರಿಗನ್ಸುತ್ತೆ ಯಡಿಯೂರಪ್ಪ, ಈಗ ಯತ್ನಾಳ್ ಇರ್ಬೋದು, ಆ ಕಡೆ ಪ್ರತಾಪ್ ಸಿಂಹ ಇರ್ಬೋದು, BJPಯ ನಿಷ್ಠರ ಗುಂಪಿರಬಹುದು. ಆ ಗುಂಪು ಪ್ರತಿನಿಧಿಸೋದು RSSನಿಂದ ಬಂದಿರತಕ್ಕಂಥ ಕೇಡರನ್ನು, ಹಿಂದುತ್ವದ ಕೇಡರನ್ನು. ಅದು ಅವ್ರಿಗನ್ಸುತ್ತೆ ಅದು ಮೋದಿಯನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಈಗ ಅನಂತಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಏನು? ಇದೇ ಕಾರಣ. ಸಿದ್ದೇಶ್ ಟಿಕೆಟ್ ತಪ್ಪಿಸೋಕ್ಕಾಗಲಿಲ್ಲ, ಖೂಬಾ ಟಿಕೆಟ್ ತಪ್ಪಿಸೋಕ್ಕಾಗಲಿಲ್ಲ, ಜೊಲ್ಲೆ ಟಿಕೆಟ್ ತಪ್ಪಿಸೋಕ್ಕಾಗಲಿಲ್ಲ. ಬಟ್ RSS ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಟಿಕೆಟ್ ತಪ್ಪಲು ಕಾರಣ ಏನು? ಅವ್ರು, ನೀವು ಆ ಕೇಡರ್ ದೂರ ಹೋಗಲ್ಲ. ವೇರಾಸ್ ಯಡಿಯೂರಪ್ಪನವರು ಇದರಲ್ಲಿ ಏನಾದರೂ ಮುನಿಸ್ಕೊಂಡ್ರೆ ಯಡಿಯೂರಪ್ಪನವರ ಕಾರಣದಿಂದ ಬಂದಿರತಕ್ಕಂಥ ಲಿಂಗಾಯತ ಲಾರ್ಜ್ ವೋಟ್ ಬ್ಯಾಂಕ್ ಏನಿದೆ ಅದು ಚದರ್ ಹೋಗುತ್ತೆ. ಹಾಗಾಗಿ ಅಮಿತ್ ಶಾ ಅವ್ರಿಗನ್ಸುತ್ತೆ ಯಡಿಯೂರಪ್ಪನವ್ರ ಜೊತೆಗೆ ನಿಲ್ಲೋದ್ರಲ್ಲೇ ಕರ್ನಾಟಕದ BJP ಸ್ವಲ್ಪ ಸೇಫ್ಟಿ ಇದೆ. ಮೈ ವೆರಿ ಲಾಸ್ಟ್ ಕ್ವೆಶ್ಚನ್, 10 seconds ಅಷ್ಟೇ ಇದೆ. ಈಗ ಬೈ ಎನಿ ಚಾನ್ಸ್ ಯತ್ನಾಳ್ ಒಂದು ನಿರ್ಧಾರ ತಗೊಂಡ್ರು, ಅವ್ರ ಜೊತೆ ನಿಲ್ಲೋರು ಯಾರು? ನನಗನ್ಸುತ್ತೆ ಈಗ ಅರವಿಂದ್ ಲಿಂಬಾವಳಿ ಇವರೆಲ್ಲ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೇಕು. ಆದರೆ ಎಷ್ಟು ಅವರು ಪೊಲಿಟಿಕಲಿ ಇವತ್ತು ಪ್ರಸ್ತುತರಾಗಿದ್ದಾರೆ ಅನ್ನೋದೇ ಸಮಸ್ಯೆ. ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಕೊಡಲಿಲ್ಲ, ಅದರ ಅರ್ಥ ಏನು? ಇವರು ಇಮ್ಮೆಟೀರಿಯಲ್, ನೀವು ಅಪ್ರಸ್ತುತ ಅಂತ. ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೊಡಲಿಲ್ಲ, ಅದರ ಅರ್ಥ ಏನು? ಕುಮಾರ್ ಬಂಗಾರಪ್ಪ ಚುನಾವಣೆ ಸೋತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರಿಗೆ ಅವ್ರ ವೈಯಕ್ತಿಕ ವರ್ಚಸ್ಸಿದೆ, BJPಯಲ್ಲೇನೋ ಅವ್ರಿಗೆ ಫಾಲೋಯಿಂಗ್ ಇದೆ. ಆಮೇಲೆ ರಾಷ್ಟ್ರೀಯ ಪಾರ್ಟಿಗಳಲ್ಲಿ ಇದು ಸಮಸ್ಯೆ ಇದ್ದಿದ್ದೆ. ನೀವು ಭಾಳ ಮುಂದಕ್ಕೆ ಹೋದರೆ ಏನಾದರೂ ಕ್ರಮಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಜೊತೆಗೆ ಬರೋರು ಯಾರು ಆಪ್ಷನ್ಸ್ ಏನು? ಎಸ್ ನೋಡೋಣ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.